ಎಲ್ಲರಿಗೂ ನಮಸ್ಕಾರ. ಫಾರ್ಮಸ್ಯೂಟಿಕಲ್ ಅಂದ್ರೆ ಔಷಧ ತಯಾರಿಕೆಯಲ್ಲಿ ಯಾವುದೇ ಒಂದು ಬದಲಾವಣೆ ಅನ್ನೋದು ಕೇವಲ ಕಾಗದದ ಮೇಲಿನ ಕೆಲಸ ಅಂತ ಅಂದುಕೊಂಡ್ರೆ ಅದು ನಮ್ಮ ತಪ್ಪು ಕಲ್ಪನೆ. ಯಾಕಂದ್ರೆ ಇದು ನೇರವಾಗಿ ರೋಗಿಗಳ ಸುರಕ್ಷಿತತೆಗೆ ಸಂಬಂಧಿಸಿದ್ದು. ಇದು ಒಂದು ಸದೃಢ ಫಾರ್ಮಾ ಗುಣಮಟ್ಟ ನಿರ್ವಹಣಾ ವ್ಯವಸ್ಥೆಯ ಅಂದ್ರೆ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ನ ಒಂದು ಪ್ರಮುಖ ತತ್ವ. ಬನ್ನಿ ಇದರ ಬಗ್ಗೆ ಇನ್ನಷ್ಟು ಆಳವಾಗಿ ತಿಳಿದುಕೊಳ್ಳೋಣ. ಒಂದು ಕ್ಷಣ ಯೋಚನೆ ಮಾಡಿ, ನಾವು ತೀರಾ ಸಣ್ಣದು ಏನೂ ಆಗಲ್ಲ ಅಂತ ಅನ್ಕೊಳ್ಳುವ ಒಂದು ಚಿಕ್ಕ ಬದಲಾವಣೆ ನಿಜವಾಗಿಯೂ ಒಂದು ಔಷಧದ ಗುಣಮಟ್ಟದ ಮೇಲೆ ದೊಡ್ಡ ಮಟ್ಟದ ಪರಿಣಾಮ ಬೀರಲು ಸಾಧ್ಯವೇ? ಇದರ ಉತ್ತರ ಬಹುಶಃ ನಿಮ್ಮನ್ನು ಆಶ್ಚರ್ಯಗೊಳಿಸಬಹುದು. ಸರಿ, ಹಾಗಿದ್ರೆ ಈ ಚರ್ಚೆಯಲ್ಲಿ ನಾವು ಯಾವೆಲ್ಲ ವಿಷಯಗಳನ್ನ ನೋಡ್ತೀವಿ ಅಂತ ಒಮ್ಮೆ ನೋಡೋಣ. ಮೊದಲಿಗೆ ಬದಲಾವಣೆಗಳು ಯಾಕೆ ರಿಸ್ಕಿ ಅನ್ನೋದ್ರಿಂದ ಹಿಡಿದು ಕೊನೆಗೆ ಅವುಗಳನ್ನ ತಡೆಯೋದೇ ಅತ್ಯುತ್ತಮ ರಕ್ಷಣೆ ಅನ್ನೋ ತತ್ವದವರೆಗೆ ಪ್ರತಿಯೊಂದನ್ನು ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಸರಿ, ಶುರು ಮಾಡೋಣ. ಮೊದಲನೇದಾಗಿ, ಈ ಬದಲಾವಣೆಗಳು ಮೂಲತಃ ಯಾಕೆ ಅಷ್ಟೊಂದು ಅಪಾಯಕಾರಿ ಅಂತ ಪರಿಗಣಿಸಲಾಗುತ್ತೆ? ನೋಡಿ, ಫಾರ್ಮಾ ಉದ್ಯಮದಲ್ಲಿ ನಡೆಯೋ ಪ್ರತಿಯೊಂದು ಬದಲಾವಣೆನೂ ಒಂದೇ ಥರ ಇರಲ್ಲ. ಕೆಲವು ತೀರಾ ಸಣ್ಣದು ಅಂತ ನಮಗೆ ಅನ್ಸಬಹುದು, ಆದರೆ ಬೇರೆ ಕೆಲವು ನೇರವಾಗಿ ಔಷಧದ ಕ್ವಾಲಿಟಿ ಮೇಲೆ, ಕೊನೆಗೆ ರೋಗಿಗಳ ಸೇಫ್ಟಿ ಮೇಲೆಯೇ ಪರಿಣಾಮ ಬೀರಬಹುದು. ಅದಕ್ಕೇನೆ ಪ್ರತಿಯೊಂದನ್ನು ಸರಿಯಾಗಿ ತೂಗಿ ನೋಡೋದು ತುಂಬಾನೇ ಮುಖ್ಯವಾಗುತ್ತೆ. ಹಾಗಾದ್ರೆ ಈ ಅಪಾಯಗಳನ್ನ ಕಂಡಿಡಿಯೋದು ಹೇಗೆ, ಅದನ್ನ ಮ್ಯಾನೇಜ್ ಮಾಡೋದು ಹೇಗೆ? ಅದಕ್ಕೆ ಅಂತಾನೆ ಒಂದು ನಿರ್ದಿಷ್ಟವಾದ ಟೂಲ್ ಅಂದ್ರೆ ಒಂದು ಸಾಧನ ಇದೆ. ಆ ಟೂಲ್ ಬೇರೇನೂ ಅಲ್ಲ, ಅದನ್ನೇ ರಿಸ್ಕ್ ಅಸೆಸ್ಮೆಂಟ್ ಅಥವಾ ಅಪಾಯದ ಮೌಲ್ಯಮಾಪನ ಅಂತ ಕರೆಯೋದು. ಇದು ಸುಮ್ಮನೆ ಏನೋ ಗೆಸ್ ಮಾಡೋದಲ್ಲ, ಇದು ಒಂದು ಲಾಜಿಕಲ್ ಅಂದ್ರೆ ತಾರ್ಕಿಕ ಮತ್ತೆ ಸಾಕ್ಷಿ ಆಧಾರಿತ ಪ್ರಾಸೆಸ್. ಇದರ ಮುಖ್ಯ ಉದ್ದೇಶ ಏನು ಅಂದ್ರೆ ಯಾವುದೇ ಬದಲಾವಣೆ ಮಾಡೋದಕ್ಕಿಂತ ಮುಂಚೆಯೇ ಅದರಿಂದ ಆಗಬಹುದಾದ ಪರಿಣಾಮಗಳನ್ನ ಅಂದಾಜು ಮಾಡೋದು. ಸರಿ, ಈಗ ಈ ಪ್ರಾಸೆಸ್ನ ಹೃದಯ ಭಾಗಕ್ಕೆ ಬರೋಣ. ಇಡೀ ರಿಸ್ಕ್ ಅಸೆಸ್ಮೆಂಟ್ ನಿಂತಿರೋದೇ ಮೂರೇ ಮೂರು ತುಂಬಾನೇ ಸರಳ ಆದರೆ ಅಷ್ಟೇ ಪವರ್ಫುಲ್ ಪ್ರಶ್ನೆಗಳ ಮೇಲೆ. ಆ ಮೂರು ಪ್ರಶ್ನೆಗಳು ಯಾವುವು ಅಂದ್ರೆ, ಮೊದಲನೇದು, ಈ ಬದಲಾವಣೆಯಿಂದ ಏನಾದರೂ ತೊಂದರೆ ಆಗ್ಬೋದಾ? ಎರಡನೇದು, ಒಂದು ವೇಳೆ ತೊಂದರೆ ಆದ್ರೆ ಅದರ ಪರಿಣಾಮ ಎಷ್ಟು ಗಂಭೀರವಾಗಿರುತ್ತೆ? ಮತ್ತು ಮೂರನೇದು, ಈ ತೊಂದರೆ ಆಗೋ ಸಾಧ್ಯತೆ ಅಂದ್ರೆ ಲೈಕ್ಲಿಹುಡ್ ಎಷ್ಟಿದೆ? ನೋಡಿ, ಈ ಮೂರು ಪ್ರಶ್ನೆಗಳೇ ಯಾವುದೇ ಪರಿಣಾಮಕಾರಿ ರಿಸ್ಕ್ ಅಸೆಸ್ಮೆಂಟ್ಗೆ ಅಡಿಪಾಯ. ಈ ಮೂರು ಪ್ರಶ್ನೆಗಳಿಗೆ ನಮಗೆ ಸಿಗುವ ಉತ್ತರ ಇದೆಯಲ್ಲ, ಅದು ನಮಗೆ ತುಂಬಾ ಸಹಾಯ ಮಾಡುತ್ತೆ. ಆ ಉತ್ತರಗಳ ಆಧಾರದ ಮೇಲೆ ನಾವು ಯಾವುದೇ ಬದಲಾವಣೆಯನ್ನ ಇದು ಹೈ ರಿಸ್ಕ್, ಮೀಡಿಯಂ ರಿಸ್ಕ್ ಅಥವಾ ಲೋ ರಿಸ್ಕ್ ಅಂತ ವರ್ಗೀಕರಿಸಬಹುದು. ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಗಮನವನ್ನ, ನಮ್ಮ ರಿಸೋರ್ಸ್ಗಳನ್ನ ಎಲ್ಲಿ ಜಾಸ್ತಿ ಹಾಕ್ಬೇಕು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಓಕೆ, ಏನು ಕೇಳಬೇಕು ಅಂತ ಈಗ ನಮಗೆ ಗೊತ್ತಾಯ್ತು. ಈಗ ಈ ಅಸೆಸ್ಮೆಂಟ್ ಮಾಡುವಾಗ ಯಾವೆಲ್ಲ ನಿರ್ದಿಷ್ಟ ಅಂಶಗಳನ್ನ ನಾವು ಗಮನದಲ್ಲಿಟ್ಕೊಳ್ಬೇಕು ಅನ್ನೋದನ್ನ ನೋಡೋಣ. ಇದನ್ನ ಒಂದು ರೀತಿ ಚೆಕ್ ಲಿಸ್ಟ್ ಅನ್ಕೊಳ್ಳಿ. ಯಾವುದೇ ಬದಲಾವಣೆ ಮಾಡುವಾಗ ಅದು ಪ್ರಾಡಕ್ಟ್ ಕ್ವಾಲಿಟಿ ಮೇಲೆ, ಈಗಾಗಲೇ ವ್ಯಾಲಿಡೇಟ್ ಆಗಿರುವ ಪ್ರಾಸೆಸ್ಗಳ ಮೇಲೆ, ಎಕ್ವಿಪ್ಮೆಂಟ್ ಕ್ವಾಲಿಫಿಕೇಷನ್ ಮೇಲೆ, ಅನಾಲಿಟಿಕಲ್ ಮೆಥಡ್ಸ್ ಮೇಲೆ, ರೆಗ್ಯುಲೇಟರಿ ಫೈಲಿಂಗ್ಸ್ ಮೇಲೆ ಮತ್ತೆ ಸ್ಟಾಫ್ಗೆ ಹೊಸ ಟ್ರೈನಿಂಗ್ ಬೇಕಾ ಅನ್ನೋದ್ರ ಮೇಲೆ ಹೇಗೆ ಪರಿಣಾಮ ಬೀರ್ಬೋದು ಅಂತ ನಾವು ಕಡ್ಡಾಯವಾಗಿ ಪರಿಶೀಲಿಸಲೇಬೇಕು. ಇಷ್ಟೆಲ್ಲ ಥಿಯರಿ ಮಾತಾಡಿದ್ದು ಸಾಕು ಅಲ್ವಾ? ಬನ್ನಿ ಇದನ್ನ ಒಂದು ಸಿಂಪಲ್ ಪ್ರಾಕ್ಟಿಕಲ್ ಉದಾಹರಣೆ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಒಂದು ಕಂಪನಿ ತಮ್ಮ ಕ್ಲೀನಿಂಗ್ ಏಜೆಂಟನ್ನ ಬದಲಾಯಿಸಬೇಕು ಅಂತ ನಿರ್ಧಾರ ಮಾಡುತ್ತೆ ಅನ್ಕೊಳ್ಳೋಣ. ಕೇಳೋಕೆ ಇದು ತುಂಬಾನೇ ಸಣ್ಣ ಬದಲಾವಣೆ ಅಲ್ವಾ? ಆದ್ರೆ ಇಲ್ಲಿ ನಾವು ಕೇಳಬೇಕಾದ ನಿಜವಾದ ಸ್ಮಾರ್ಟ್ ಪ್ರಶ್ನೆ ಬೇರೆನೇ ಇದೆ. ಈ ಹೊಸ ಕ್ಲೀನಿಂಗ್ ಏಜೆಂಟ್ ಮಷಿನ್ ಮೇಲೆ ಉಳಿದುಕೊಳ್ಬಹುದಾದ ರಾಸಾಯನಿಕ ಶೇಷವನ್ನ ಅಂದ್ರೆ ರೆಸಿಡ್ಯೂನ ಚೆಕ್ ಮಾಡುವ ನಮ್ಮ ವ್ಯಾಲಿಡೇಷನ್ ಪ್ರೋಸೆಸ್ ಮೇಲೆ ಪರಿಣಾಮ ಬೀರುತ್ತಾ? ಅಂದ್ರೆ ಹಳೆ ಏಜೆಂಟ್ಗಾಗಿ ನಾವು ಮಾಡಿದ್ದ ಟೆಸ್ಟ್ ಹೊಸದಕ್ಕೂ ಸರಿ ಹೋಗುತ್ತಾ? ಒಂದ್ ವೇಳೆ ಇದಕ್ಕೆ ಉತ್ತರ ಹೌದು, ಪರಿಣಾಮ ಬೀರುತ್ತೆ ಅಂತ ಬಂದ್ರೆ ಆಗ ನೋಡಿ, ಆ ಸಣ್ಣದು ಅಂತ ಅನ್ಕೊಂಡಿದ್ದ ಬದಲಾವಣೆ ಒಂದೇ ಸಾರಿ ಹೈ ರಿಸ್ಕ್ ಕ್ಯಾಟಗರಿಗೆ ಹೋಗ್ಬಿಡುತ್ತೆ. ಇದು ನಮ್ಗೆ ಏನ್ ಹೇಳುತ್ತೆ ಅಂದ್ರೆ ಬದಲಾವಣೆಯ ಸೈಜ್ ಮುಖ್ಯವಲ್ಲ, ಅದರಿಂದ ಆಗುವ ಪರಿಣಾಮ, ಇಂಪ್ಯಾಕ್ಟ್ ಇದೆಯಲ್ಲ, ಅದೇ ಎಲ್ಲವನ್ನೂ ನಿರ್ಧರಿಸೋದು. ಸರಿ, ಈಗ ಈ ಇಡೀ ಪ್ರಕ್ರಿಯೆ ಹಿಂದಿರೋ ಫಿಲಾಸಫಿಗೆ ಬರೋಣ. ಯಾಕಂದ್ರೆ ಇದು ಕೇವಲ ಒಂದು ಪ್ರಾಸೆಸ್ ಅಲ್ಲ, ಇದೊಂದು ಮೈಂಡ್ ಸೆಟ್. ನೋಡಿ, ರೆಗ್ಯುಲೇಟರಿ ಏಜೆನ್ಸಿಗಳು ಈ ವಿಷಯದಲ್ಲಿ ತುಂಬಾನೇ ಸ್ಪಷ್ಟವಾಗಿವೆ. ಯಾವುದೇ ಬದಲಾವಣೆ ಮಾಡೋದಕ್ಕಿಂತ ಮುಂಚೆ ರಿಸ್ಕ್ ಅಸೆಸ್ಮೆಂಟ್ ಮಾಡಿದ್ರೆ ಅದನ್ನ ಒಂದು ಉತ್ತಮವಾದ ಲಾಜಿಕಲ್ ಕಂಟ್ರೋಲ್ ಅಂತ ನೋಡ್ತಾರೆ. ಆದರೆ ಬದಲಾವಣೆ ಮಾಡಿ ಆದ ನಂತರ ಅದರ ಬಗ್ಗೆ ಯೋಚಿಸಿದ್ರೆ ಅದನ್ನ ಒಂದು ವೀಕ್ ಕಂಟ್ರೋಲ್ ಅಂದ್ರೆ ದುರ್ಬಲ ನಿಯಂತ್ರಣ ಮತ್ತು ಕ್ವಾಲಿಟಿ ಸಿಸ್ಟಮ್ನ ವೈಫಲ್ಯ ಅಂತಾನೆ ಪರಿಗಣಿಸ್ತಾರೆ. ಹಾಗಾಗಿ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ಅಂತಿಮ ಸತ್ಯ ಏನು ಅಂದ್ರೆ ರಿಸ್ಕ್ ಅಸೆಸ್ಮೆಂಟ್ ಅನ್ನೋದು ಸಮಸ್ಯೆ ಬಂದ ಮೇಲೆ ರಿಯಾಕ್ಟ್ ಮಾಡೋಕ್ಕಿರೋ ಟೂಲ್ ಅಲ್ಲ,
ಬದಲಿಗೆ ಸಮಸ್ಯೆಗಳು ಬರದೇ ಇರೋ ಹಾಗೆ ತಡೆಯೋಕಿರೋ ಒಂದು ರಕ್ಷಣಾ ಕವಚ. ಇದು ರಿಯಾಕ್ಟಿವ್ ಅಲ್ಲ, ಪ್ರೋಆಕ್ಟಿವ್. ಕೊನೆಯದಾಗಿ ಈ ಒಂದು ವಾಕ್ಯ ಎಲ್ಲವನ್ನೂ ಹೇಳ್ಬಿಡುತ್ತೆ. ಫಾರ್ಮಾ ಇಂಡಸ್ಟ್ರಿಯಲ್ಲಿ ರಿಸ್ಕ್ ಬೇಸ್ಡ್ ಥಿಂಕಿಂಗ್ ಅಂದರೆ ಅಪಾಯ ಆಧಾರಿತ ಚಿಂತನೆ ಕೇವಲ ಪ್ರಾಡಕ್ಟ್ನ ಕ್ವಾಲಿಟಿಯನ್ನು ಮಾತ್ರ ಕಾಪಾಡೋದಿಲ್ಲ, ಅದು ಇಡೀ ಕಂಪನಿಯ ಭವಿಷ್ಯವನ್ನೇ ಕಾಪಾಡುತ್ತೆ. ಹಾಗಿದ್ರೆ ಮುಂದಿನ ಸಲ ಒಂದು ಚಿಕ್ಕ ಚೇಂಜ್ ನೋಡಿದಾಗ ಅದರ ಹಿಂದಿರೋ ದೊಡ್ಡ ಪರಿಣಾಮದ ಬಗ್ಗೆ ನಾವು ಯೋಚನೆ ಮಾಡ್ತೀವಲ್ವೇ?